ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ. ಆ ಪ್ರೋಮೋದಲ್ಲಿ ಹೇಳಿರುವಂತೆ ಈಗಾಗಲೇ ಇಂಪನರವರು ದತ್ತುವಿಗೆ ಪ್ರಪೋಸ್ ಮಾಡಲು ಹೊರಟಿದ್ದಾರೆ ಅಂತ ಅದರಲ್ಲಿ ತೋರಿಸಿದ್ದಾರೆ. ಇದೇ ವಿಚಾರವಾಗಿ ಈಗಾಗಲೇ ಶರಾವತಿಗೆ ಈ ಎಲ್ಲ ರೀತಿಯ ಇಂಪನಳ ಆಟಗಳೆಲ್ಲ ಗೊತ್ತಾಗಿದೆ. ಇದೇ ವಿಚಾರವಾಗಿ ಮತ್ತು ಅವನ ಬಾಯ್ ಫ್ರೆಂಡ್ ಕೂಡ ಅಲ್ಲೇ ಇರುವುದು ಎಲ್ಲರಿಗೂ ಆಶ್ಚರ್ಯ ತಂದಿದೆ ಸ್ನೇಹಿತರೆ. ಇದರ ಜೊತೆಗೆ ಇಂಪನ ಯಾಕೆ ಇಷ್ಟೆಲ್ಲ ಡೌಗಳನ್ನು ಮಾಡ್ತಿದ್ದಾಳೆ ಮತ್ತು ಆಟಗಳನ್ನು ಆಡುತ್ತಿದ್ದಾಳೆ ಅಂತ ನೋಡಿದ್ರೆ ಶರಾವತಿ ಈಗಾಗಲೇ ಒಂದು ಪ್ಲ್ಯಾನನ್ನು ಮಾಡಿದ್ದಾಳೆ. ಏಕೆಂದರೆ ಶರಾವತಿಗೆ ಇಂಪನ ಮತ್ತು ಅವನ ಬಾಯ್ ಫ್ರೆಂಡ್ನ ವಿಚಾರದ ಎಲ್ಲ ಗುಟ್ಟುಗಳು ಕೂಡ ಗೊತ್ತಾಗಿದೆ. ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹೇಗಾದರೂ ಕೂಡ ದತ್ತುವನ್ನು ಹಣೆಯಬೇಕು ಎಂಬ ವಿಚಾರದಲ್ಲಿ ಈಗ ಶರಾವತಿ ಮುಂದಾಗಿದ್ದಾಳೆ ಎಂದೇ ಹೇಳಬಹುದು ಸ್ನೇಹಿತರೆ. ಇದೇ ವಿಚಾರವಾಗಿ ಹೀಗಾಗಿ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಈ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಿರುವ ಇಂಪನ ಈಗಾಗಲೇ ದತ್ತು ಇಂಪನರಿಗೆ ಹೇಳುತ್ತಿದ್ದಾನೆ. ಅದೇನಪ್ಪ ಅಂದರೆ, ಇಂಪನ, ನೀನು ಈ ಎಲ್ಲರ ಮುಂದೆ ಹೇಳುವ ವಿಚಾರವಲ್ಲ ಇದು. 4 ಜನರ ಮತ್ತು 4 ಗೋಡೆಯ ಮಧ್ಯೆ ನಡೆಯುವ ವಿಚಾರ. ಈ ಥರ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ ಅಂತ ದತ್ತು ಹೇಳ್ತಿದ್ದಾನೆ. ಇದೇ ಸಂದರ್ಭಕ್ಕೆ ಇಂಪನ ಕೂಡ, ದತ್ತು ಅವರೇ, ನಿಮ್ಮನ್ನು ನಾನು ತುಂಬ ಕೆಟ್ಟವರು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಈ ವಿಚಾರದಲ್ಲಿ ಮತ್ತು ಕೆಲವು ವಿಚಾರಗಳು ಕೂಡ ನನಗೆ ಗೊತ್ತಾದ ಮೇಲೆ ನೀವು ಒಂದೊಳ್ಳೆಯ ಮನಸ್ಸಿರುವ ವ್ಯಕ್ತಿ ಅಂತ ನನಗೆ ಗೊತ್ತಾಗಿದೆ ಅಂತಲೇ ಹೇಳ್ತಿದ್ದಾರೆ. ಮತ್ತು ಅವರ ಮುಂದೆ ನಿಂತು, ಅವರ ಕೆಳಗಡೆ ನಿಂತು ಅವರಿಗೆ ಒಂದು ಲವ್ ಪ್ರಪೋಸನ್ನು ಮಾಡ್ತಿದ್ದಾರೆ. ಅದೇನಪ್ಪ ಅಂದರೆ, ಈಗಾಗಲೇ ನಿಮ್ಮ ಎಲ್ಲ ವಿಚಾರಗಳು ಕೂಡ ನನಗೆ ಇಷ್ಟವಾಗಿದೆ. ನನ್ನನ್ನು ನೀವು ಯಾವುದೇ ವಿಚಾರದಲ್ಲಿ ಜಡ್ಜ್ ಮಾಡದೆ ನನ್ನನ್ನು ನೀವು ಮದುವೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತು ಇದೇ ವಿಚಾರಕ್ಕೆ ಮನೆಯವರಿಗೆಲ್ಲರಿಗೂ ಕೂಡ ಖುಷಿ ಆಗ್ತಿದೆ. ಮತ್ತು ಇಲ್ಲೊಂದು ಆಶ್ಚರ್ಯಕರ ಸಂಗತಿ ಏನಪ್ಪ ಅಂದರೆ, ಈಗಾಗಲೇ ಇಂಪಳನ ಬಾಯ್ ಫ್ರೆಂಡ್ ಕೂಡ ಅಲ್ಲೇ ಇದ್ದಾನೆ. ಅಲ್ಲೇ ಇದ್ದು ಇಂಪಳನ ಮಾತುಗಳನ್ನು ಕೇಳಿ ಅವನಿಗೂ ಕೂಡ ಸ್ವಲ್ಪ ಆಶ್ಚರ್ಯವಾದರೂ ಕೂಡ ಅವನಲ್ಲಿ ಯಾವುದೇ ರೀತಿಯ ರಿಯಾಕ್ಷನನ್ನು ತೋರಿಸದೆ ಸುಮ್ಮನಾಗಿದ್ದಾನೆ ಅಂತ ಹೇಳ್ಬೋದು. ಮತ್ತು ಇದೇ ವಿಚಾರಕ್ಕೆ ಶರಾವತಿ ಕೂಡ ತುಂಬ ವ್ಯಂಗ್ಯವಾಗಿ ಅವರನ್ನು ನೋಡುವ ನೋಟವನ್ನು ಎಲ್ಲರಿಗೂ ತೋರಿಸುತ್ತಿದ್ದಾರೆ. ಮತ್ತು ಈಗಾಗಲೇ ಇಂಪನ ಅವರಿಗೆ ಪ್ರಪೋಸ್ ಮಾಡಿ, ನಿಮಗೆ ಮತ್ತು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಮತ್ತು ನಿಮ್ಮ ಮಕ್ಕಳಿಗೆ ನೀವು ತಂದೆಯಾಗುವ ಎಲ್ಲ ವಿಚಾರಗಳು ಕೂಡ ನನಗೆ ತುಂಬಾ ಇಷ್ಟ ಆಗ್ತಿದೆ ಅಂತಲೇ ಹೇಳ್ತಿದ್ದಾರೆ. ಇದೇ ವಿಚಾರದಲ್ಲಿ ದೃಷ್ಟಿ ಅವರೆಲ್ಲ ಕೂಡ ಹೇಳ್ತಿದ್ದಾರೆ ಮತ್ತು ಅಕ್ಕಪಕ್ಕದವರೆಲ್ಲರೂ ಕೂಡ ಇದಕ್ಕೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಮಕ್ಕಳು ಕೂಡ ಮನೆ ಮೇಲೆ ನಿಂತು ಅವರಿಗೆ ಪುಷ್ಪವನ್ನು, ಅಂದರೆ ಹೂಮಾಲೆಯನ್ನು ಏರಿಸುವುದರ ಮೂಲಕ ಎಲ್ಲರಿಗೂ ಶುಭ ತೋರಿಸ್ತಿದ್ದಾರೆ. ಮತ್ತು ಇದೇ ವಿಚಾರದಲ್ಲಿ ಈಗಾಗಲೇ ಅವರ ಪ್ರಪೋಸ್ಗೆ ದತ್ತು ಏನಾದರೂ ಮನಸ್ಸೋತ್ನ ಎಂಬುದು ಎಲ್ಲರಿಗೂ ಗೊತ್ತಾಗ್ತಿದೆ ಸ್ನೇಹಿತರೆ. ಮತ್ತು ಇದೇ ವಿಚಾರದಲ್ಲಿ ಇಂಪನ ಮತ್ತೆಲ್ಲ ನಾಟಕಗಳನ್ನು ಶರಾವತಿ ಯಾವೆಲ್ಲ ರೀತಿಗಳನ್ನು ಆಡಿಸ್ತಾಳೆ ಮತ್ತು ದೃಷ್ಟಿ ಈ ವಿಚಾರವನ್ನು ಮತ್ತು ಅವನ ಬಾಯ್ ಫ್ರೆಂಡ್ ವಿಚಾರವನ್ನು ದತ್ತುವಿಗೆ ಹೇಳ್ತಾಳ ಅಥವಾ ಇನ್ನೂ ಕೂಡ ದೃಷ್ಟಿಗೆ ಗೊತ್ತಾಗಲ್ವಾ ಎಂಬುದನ್ನು ಮುಂದಿನ ಸಂಚಿಕೆಯ ಕುತೂಹಲ ಘಟ್ಟವನ್ನು ನಾವು ತಿಳಿಯೋಣ ಸ್ನೇಹಿತರೆ. ಅಲ್ಲಿಯ ತನಕ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.